ನಮಸ್ಕಾರ. ಇವತ್ತು 1ನೇ ತಾರೀಕು, 10ನೇ ತಾರೀಕು, 19 ಹಾಗೂ 28ನೇ ತಾರೀಕು ಹುಟ್ಟಿರೋರ ಬಗ್ಗೆ ಮಾತಾಡೋಣ. ಅವ್ರದ್ದು ಬರ್ತ್ ನಂಬರ್ ಬಂದು 1 ಬರುತ್ತೆ. ಅದು ಸನ್ ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ ಇಡೀ ಸೋಲಾರ್ ಸಿಸ್ಟಮ್ಗೆ ಸನ್ ಲೀಡರೋ ಹಾಗೆ ಇವರು ಬಾರ್ನ್ ಲೀಡರ್ಸ್. ತುಂಬಾ ಹೈ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಬಿಲೀಫ್ ಇರುತ್ತೆ. ಅವ್ರು ಯಾವುದೇ ರೀತಿ ಅಡ್ವೈಸಸ್ ಗೈಡೆನ್ಸ್ ನ ತಗೊಳಲ್ಲ. ಅವರು ಯಾವುದೇ ರೀತಿಯಾದ ಕಷ್ಟದ ಪರಿಸ್ಥಿತಿನಲ್ಲೂ ಸಕ್ಸಸ್ ಕಾಣುವಂತ ಲೀಡರ್ಸ್ ಇವರು. ಅವರೇ ಒಂದು ಹೊಸ ಪಾತ್ನ ಕ್ರಿಯೇಟ್ ಮಾಡ್ತಾರೆ, ಆ ಪಾತ್ನ ಯೂಸ್ ಮಾಡಿ ಸಕ್ಸೀಡ್ ಆಗ್ತಾರೆ. ಸೊ ಇದು ಅವರ ಕ್ಯಾರೆಕ್ಟರ್. ಅವರು ಹೇಗೆ ಸನ್ ಇಡೀ ಪ್ಲಾನೆಟ್ಸ್ ನ ಕಾಪಾಡುತ್ತೋ ಹಾಗೆ ಅವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಜೊತೆಯಲ್ಲಿದ್ದು ಕಾಯ್ತಾರೆ. ಹಾಗೆ ಅವರ ವ್ಯಕ್ತಿತ್ವ ಹೇಗೆ ಅಂದ್ರೆ, ನೀವು ಅವ್ರಿಗೆ 1% ಪ್ರೀತಿ ಕೊಟ್ರೆ ಅವ್ರು ನಿಮ್ಗೆ 10 ಪಟ್ಟು ಪ್ರೀತಿ ಕೊಡ್ತಾರೆ. ಅದೇ ರೀತಿ ನೀವು 1% ದ್ವೇಷ ಕೊಟ್ರೆ ಅವ್ರು ನಿಮ್ಗೆ 10 ಪಟ್ಟು ದ್ವೇಷ ಕೊಡ್ತಾರೆ. ಇದು ಅವರ ಕ್ಯಾರೆಕ್ಟರ್, ಇದು ಅವರ ಸ್ಟ್ರೆಂತ್. ಈಗ ಅವರ ವೀಕ್ನೆಸ್ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ನೀವು ಎಂತ ಒಳ್ಳೆ ಅಡ್ವೈಸ್ ಆದ್ರೂ ಕೊಡಿ, ಅವರು ಯಾವುದೇ ಕಾರಣಕ್ಕೂ ಅಡ್ವೈಸ್ ನ ತಗೊಳಲ್ಲ. ಯಾಕೆಂದ್ರೆ ಅವ್ರು ಅನ್ಕೊಂಡಿರೋದೇ ಅವ್ರಿಗೆ ಕರೆಕ್ಟ್ ಅನ್ಸುತ್ತೆ. ಎರಡನೇದು, ಅವರು ನೋಡಕ್ಕೆ ತುಂಬಾ ಸ್ಟ್ರಾಂಗ್ ಅನಿಸ್ತಾರೆ, ಆದ್ರೆ ಮನ್ಸಾರೆ ತುಂಬಾ ಮೃದು ಇರ್ತಾರೆ. ಬೇಗ ಹರ್ಟ್ ಆಗ್ಬಿಡ್ತಾರೆ. ಸೊ ಇದು ಅವರ ಕ್ಯಾರೆಕ್ಟರ್. ಈ ಡೇಟ್ ನಲ್ಲಿ ಹುಟ್ಟಿ ಸಕ್ಸೀಡ್ ಆಗಿರೋ ಪೀಪಲ್ಸ್ ಅಂತ ಹೇಳಿದ್ರೆ ಮುಖೇಶ್ ಅಂಬಾನಿ, ರತನ್ ಟಾಟಾ, ಎಲನ್ ಮಸ್ಕ್. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.